ಸರ್ ಹುಡುಗನ ಹೆಸರು ರಮೇಶ್ ಅಂತ. ನಮ್ಮೂರಲ್ಲಿ ತುಂಬ ಅನ್ಯೋನ್ಯವಾಗಿದ್ದೆ ಎಲ್ಲರೂ ಕೂಡ. ಒಂದು ಮದುವೆ ಎಂಗೇಜ್ಮೆಂಟ್ ಆಗಿ ಒಂದು ವರ್ಷ ಏನೋ ಆಗಿತ್ತು. ಒಂದು ವರ್ಷ ಆದಮೇಲೆ ಮದುವೆ ಇಟ್ಟರು ಗಂಗಾಪ್ರಿಯ ಕಲ್ಯಾಣ ಮಂಟಪದಲ್ಲಿ ಶಿವಮೊಗ್ಗದಲ್ಲಿ. ಮದುವೆ ಎಲ್ಲ ಗ್ರ್ಯಾಂಡಾಗಿ ಆಯಿತು. ಊಟ ಎಲ್ಲ ಭಾಳ ಜೋರು ಇಟ್ಟಿದ್ರು. ಮತ್ತು ಇಲ್ಲೂ ಮನೆ ಹತ್ರ ಫಂಕ್ಷನು ಚೆನ್ನಾಗಾಯಿತು. ಇಲ್ಲಿಂದ ಮದುವೆ ಆಗಿ ಭಾನುವಾರ ಮದುವೆ ಆಯ್ತು 30ಕ್ಕೆ. 1ನೇ ತಾರೀಕು ಅಲ್ಲೇನೋ ರಿಸೆಪ್ಷನ್ ಇತ್ತು ಅಂತ ಹೆಣ್ಣಿನ ಮನೆಗೆ ಹೋಗಿದ್ದಾರೆ. ಅಲ್ಲೋಗಿ ದೇವಸ್ಥಾನಕ್ಕೆ ಹೋಗಿ ಮನೆ ಹತ್ರ ಹೋದಾಗ ಮನೆ ಒಳಗೆ ಹೋಗಿದ್ರಂತೆ. ಪೂಜೆ ಮಾಡಿ ಕೈ ಮುಗಿದು ಕೂತಾಗ ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ ಅವನಿಗೆ. ತುಂಬ ಒಳ್ಳೆ ಹುಡುಗ, ಊರೆಲ್ಲ ಭಾಳ ಹೆಸರು ಮಾಡಿದ್ದ, ಒಳ್ಳೆ ಎಲ್ಲರ ಹತ್ರ ಚೆನ್ನಾಗಿದ್ದ. ಮನೆ ತೀರ್ಕೊಂಡಾಗಲೂ ತುಂಬ ಮದುವೆಗೂ ತುಂಬ ಜನ ಇದ್ದರು. ಮತ್ತು ಇಲ್ಲಿ ಡೆತ್ ಆಗಿ ಬಂದಾಗಲೂ ತುಂಬ ಜನ ಸೇರಿದ್ರು. ಭಾಳ ಒಳ್ಳೆ ಹೆಸರು ಮಾಡ್ಕೊಂಡಿದ್ದೆ ಸರ್. ತುಂಬ ಊರೆಲ್ಲ ತುಂಬ ದುಃಖಪಟ್ಟರು. ಹುಡುಗನ ಬೈ ತುಂಬ ಇದು ಮಾಡ್ಕೊಂಡಿದ್ರು ಅಂತ ಅಷ್ಟೇ. ಮತ್ತಿನ್ನೇನು. ನಮ್ಮ ಹೆಸರು ವೇಲು ಅಂತ ಸರ್. ಇದೇ ಗ್ರಾಮದವರೇ ನಾವು. ಸರ್ ಹುಡುಗನ ಹೆಸರು ರಮೇಶ್ ಅಂತ. ನಮ್ಮೂರಲ್ಲಿ ತುಂಬ ಅನ್ಯೋನ್ಯವಾಗಿದ್ದೆ ಎಲ್ಲರೂ ಕೂಡ. ಒಂದು ಮದುವೆ ಎಂಗೇಜ್ಮೆಂಟ್ ಆಗಿ ಒಂದು ವರ್ಷ ಏನೋ ಆಗಿತ್ತು. ಒಂದು ವರ್ಷ ಆದಮೇಲೆ ಮದುವೆ ಇಟ್ಟರು ಗಂಗಾಪ್ರಿಯ ಕಲ್ಯಾಣ ಮಂಟಪದಲ್ಲಿ ಶಿವಮೊಗ್ಗದಲ್ಲಿ. ಮದುವೆ ಎಲ್ಲ ಗ್ರ್ಯಾಂಡಾಗಿ ಆಯಿತು. ಊಟ ಎಲ್ಲ ಭಾಳ ಜೋರು ಇಟ್ಟಿದ್ರು. ಮತ್ತು ಇಲ್ಲೂ ಮನೆ ಹತ್ರ ಫಂಕ್ಷನು ಚೆನ್ನಾಗಾಯಿತು. ಇಲ್ಲಿಂದ ಮದುವೆ ಆಗಿ ಭಾನುವಾರ ಮದುವೆ ಆಯ್ತು 30ಕ್ಕೆ. 1ನೇ ತಾರೀಕು ಅಲ್ಲೇನೋ ರಿಸೆಪ್ಷನ್ ಇತ್ತು ಅಂತ ಹೆಣ್ಣಿನ ಮನೆಗೆ ಹೋಗಿದ್ದಾರೆ. ಅಲ್ಲೋಗಿ ದೇವಸ್ಥಾನಕ್ಕೆ ಹೋಗಿ ಮನೆ ಹತ್ರ ಹೋದಾಗ ಮನೆ ಒಳಗೆ ಹೋಗಿದ್ರಂತೆ. ಪೂಜೆ ಮಾಡಿ ಕೈ ಮುಗಿದು ಕೂತಾಗ ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ ಅವನಿಗೆ. ತುಂಬ ಒಳ್ಳೆ ಹುಡುಗ, ಊರೆಲ್ಲ ಭಾಳ ಹೆಸರು ಮಾಡಿದ್ದ, ಒಳ್ಳೆ ಎಲ್ಲರ ಹತ್ರ ಚೆನ್ನಾಗಿದ್ದ. ಮನೆ ತೀರ್ಕೊಂಡಾಗಲೂ ತುಂಬ ಮದುವೆಗೂ ತುಂಬ ಜನ ಇದ್ದರು. ಮತ್ತು ಇಲ್ಲಿ ಡೆತ್ ಆಗಿ ಬಂದಾಗಲೂ ತುಂಬ ಜನ ಸೇರಿದ್ರು. ಭಾಳ ಒಳ್ಳೆ ಹೆಸರು ಮಾಡ್ಕೊಂಡಿದ್ದೆ ಸರ್. ತುಂಬ ಊರೆಲ್ಲ ತುಂಬ ದುಃಖಪಟ್ಟರು. ಹುಡುಗನ ಬೈ ತುಂಬ ಇದು ಮಾಡ್ಕೊಂಡಿದ್ರು ಅಂತ ಅಷ್ಟೇ. ಮತ್ತಿನ್ನೇನು. ನಮ್ಮ ಹೆಸರು ವೇಲು ಅಂತ ಸರ್. ಇದೇ ಗ್ರಾಮದವರೇ ನಾವು. ಸರ್ ಹುಡುಗನ ಹೆಸರು ರಮೇಶ್ ಅಂತ. ನಮ್ಮೂರಲ್ಲಿ ತುಂಬ ಅನ್ಯೋನ್ಯವಾಗಿದ್ದೆ ಎಲ್ಲರೂ ಕೂಡ. ಒಂದು ಮದುವೆ ಎಂಗೇಜ್ಮೆಂಟ್ ಆಗಿ ಒಂದು ವರ್ಷ ಏನೋ ಆಗಿತ್ತು. ಒಂದು ವರ್ಷ ಆದಮೇಲೆ ಮದುವೆ ಇಟ್ಟರು ಗಂಗಾಪ್ರಿಯ ಕಲ್ಯಾಣ ಮಂಟಪದಲ್ಲಿ ಶಿವಮೊಗ್ಗದಲ್ಲಿ. ಮದುವೆ ಎಲ್ಲ ಗ್ರ್ಯಾಂಡಾಗಿ ಆಯಿತು. ಊಟ ಎಲ್ಲ ಭಾಳ ಜೋರು ಇಟ್ಟಿದ್ರು. ಮತ್ತು ಇಲ್ಲೂ ಮನೆ ಹತ್ರ ಫಂಕ್ಷನು ಚೆನ್ನಾಗಾಯಿತು. ಇಲ್ಲಿಂದ ಮದುವೆ ಆಗಿ ಭಾನುವಾರ ಮದುವೆ ಆಯ್ತು 30ಕ್ಕೆ. 1ನೇ ತಾರೀಕು ಅಲ್ಲೇನೋ ರಿಸೆಪ್ಷನ್ ಇತ್ತು ಅಂತ ಹೆಣ್ಣಿನ ಮನೆಗೆ ಹೋಗಿದ್ದಾರೆ. ಅಲ್ಲೋಗಿ ದೇವಸ್ಥಾನಕ್ಕೆ ಹೋಗಿ ಮನೆ ಹತ್ರ ಹೋದಾಗ ಮನೆ ಒಳಗೆ ಹೋಗಿದ್ರಂತೆ. ಪೂಜೆ ಮಾಡಿ ಕೈ ಮುಗಿದು ಕೂತಾಗ ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ ಅವನಿಗೆ. ತುಂಬ ಒಳ್ಳೆ ಹುಡುಗ, ಊರೆಲ್ಲ ಭಾಳ ಹೆಸರು ಮಾಡಿದ್ದ, ಒಳ್ಳೆ ಎಲ್ಲರ ಹತ್ರ ಚೆನ್ನಾಗಿದ್ದ. ಮನೆ ತೀರ್ಕೊಂಡಾಗಲೂ ತುಂಬ ಮದುವೆಗೂ ತುಂಬ ಜನ ಇದ್ದರು. ಮತ್ತು ಇಲ್ಲಿ ಡೆತ್ ಆಗಿ ಬಂದಾಗಲೂ ತುಂಬ ಜನ ಸೇರಿದ್ರು. ಭಾಳ ಒಳ್ಳೆ ಹೆಸರು ಮಾಡ್ಕೊಂಡಿದ್ದೆ ಸರ್. ತುಂಬ ಊರೆಲ್ಲ ತುಂಬ ದುಃಖಪಟ್ಟರು. ಹುಡುಗನ ಬೈ ತುಂಬ ಇದು ಮಾಡ್ಕೊಂಡಿದ್ರು ಅಂತ ಅಷ್ಟೇ. ಮತ್ತಿನ್ನೇನು. ನಮ್ಮ ಹೆಸರು ವೇಲು ಅಂತ ಸರ್. ಇದೇ ಗ್ರಾಮದವರೇ ನಾವು. ಸರ್ ಹುಡುಗನ ಹೆಸರು ರಮೇಶ್ ಅಂತ. ನಮ್ಮೂರಲ್ಲಿ ತುಂಬ ಅನ್ಯೋನ್ಯವಾಗಿದ್ದೆ ಎಲ್ಲರೂ ಕೂಡ. ಒಂದು ಮದುವೆ ಎಂಗೇಜ್ಮೆಂಟ್ ಆಗಿ ಒಂದು ವರ್ಷ ಏನೋ ಆಗಿತ್ತು. ಒಂದು ವರ್ಷ ಆದಮೇಲೆ ಮದುವೆ ಇಟ್ಟರು ಗಂಗಾಪ್ರಿಯ ಕಲ್ಯಾಣ ಮಂಟಪದಲ್ಲಿ ಶಿವಮೊಗ್ಗದಲ್ಲಿ. ಮದುವೆ ಎಲ್ಲ ಗ್ರ್ಯಾಂಡಾಗಿ ಆಯಿತು. ಊಟ ಎಲ್ಲ ಭಾಳ ಜೋರು ಇಟ್ಟಿದ್ರು. ಮತ್ತು ಇಲ್ಲೂ ಮನೆ ಹತ್ರ ಫಂಕ್ಷನು ಚೆನ್ನಾಗಾಯಿತು. ಇಲ್ಲಿಂದ ಮದುವೆ ಆಗಿ ಭಾನುವಾರ ಮದುವೆ ಆಯ್ತು 30ಕ್ಕೆ. 1ನೇ ತಾರೀಕು ಅಲ್ಲೇನೋ ರಿಸೆಪ್ಷನ್ ಇತ್ತು ಅಂತ ಹೆಣ್ಣಿನ ಮನೆಗೆ ಹೋಗಿದ್ದಾರೆ. ಅಲ್ಲೋಗಿ ದೇವಸ್ಥಾನಕ್ಕೆ ಹೋಗಿ ಮನೆ ಹತ್ರ ಹೋದಾಗ ಮನೆ ಒಳಗೆ ಹೋಗಿದ್ರಂತೆ. ಪೂಜೆ ಮಾಡಿ ಕೈ ಮುಗಿದು ಕೂತಾಗ ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಸರ್ ಅವನಿಗೆ. ತುಂಬ ಒಳ್ಳೆ ಹುಡುಗ, ಊರೆಲ್ಲ ಭಾಳ ಹೆಸರು ಮಾಡಿದ್ದ, ಒಳ್ಳೆ ಎಲ್ಲರ ಹತ್ರ ಚೆನ್ನಾಗಿದ್ದ. ಮನೆ ತೀರ್ಕೊಂಡಾಗಲೂ ತುಂಬ ಮದುವೆಗೂ ತುಂಬ ಜನ ಇದ್ದರು. ಮತ್ತು ಇಲ್ಲಿ ಡೆತ್ ಆಗಿ ಬಂದಾಗಲೂ ತುಂಬ ಜನ ಸೇರಿದ್ರು. ಭಾಳ ಒಳ್ಳೆ ಹೆಸರು ಮಾಡ್ಕೊಂಡಿದ್ದೆ ಸರ್. ತುಂಬ ಊರೆಲ್ಲ ತುಂಬ ದುಃಖಪಟ್ಟರು. ಹುಡುಗನ ಬೈ ತುಂಬ ಇದು ಮಾಡ್ಕೊಂಡಿದ್ರು ಅಂತ ಅಷ್ಟೇ. ಮತ್ತಿನ್ನೇನು. ನಮ್ಮ ಹೆಸರು ವೇಲು ಅಂತ ಸರ್. ಇದೇ ಗ್ರಾಮದವರೇ ನಾವು.